ನಮಸ್ಕಾರ, ಶುಭೋದಯಗಳು. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು ಜೊತೆಗೆ 12 ರಾಶಿಗಳ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಪರಿಹಾರಗಳೇನು, ಇದರ ಜೊತೆಗೆ ರಾಶಿಗಳ ಸರಣಿಯಲ್ಲಿ ಮುಖ್ಯವಾಗಿ ಯಾವ ಯಾವ ರಾಶಿಗಳ ಗುಣಲಕ್ಷಣ ಸ್ವಭಾವಗಳು ಹೇಗಿದೆ, ಯಾವ ಒಂದು ಸಂಖ್ಯೆ ಅವರಿಗೆ ಒಳಿತು ಮಾಡುತ್ತೆ, ಯಾವ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಬೇಕು, ಏನೆಲ್ಲ ಒಂದು ಸರಳವಾಗಿ ಆ ರಾಶಿಯವರು ಪರಿಹಾರ ಮಾಡಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ವಿ. ಈ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ಜ್ಯೋತಿಷ್ಯ ಜಾಗೃತಿಯ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರು, ಸಂಖ್ಯಾಶಾಸ್ತ್ರಜ್ಞೆಯೂ ಹೌದು, ಟ್ಯಾರೋ ರೀಡರ್, ಲೈಫ್ ಕೋಚ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಗಣಪತಯೇ ನಮಃ. ನಮಸ್ಕಾರ. ನಮಸ್ಕಾರಗಳು ಮೇಡಮ್, ಶುಭೋದಯ. ಜೊತೆಗೆ ಈ ಶುಭ ಒಂದು ಮುಂಜಾವಿನಲ್ಲಿ ಈ ಒಂದು ದಿನವನ್ನು, ಮಂಗಳವಾರವನ್ನು, ಮಂಗಳಕರವಾದಂಥ ವಾರವನ್ನು ಶುರು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವಾಡಿಕೆಯಂತೆ ಪಂಚಾಂಗದಿಂದ ಶುರು ಮಾಡೋದಾದ್ರೆ, ಪಂಚಾಂಗ ವಾರ ಮಂಗಳವಾರ ನೀವು ಹೇಳಿದ ಹಾಗೆ ಇವತ್ತು ಇರುವಂತಹ ತಿಥಿ ಬಂದು ಸಪ್ತಮಿ ತಿಥಿ, ನಕ್ಷತ್ರ ಬಂದು ಉತ್ತರ ಭಾದ್ರಪದ ನಕ್ಷತ್ರ. ಸಪ್ತಮಿ ತಿಥಿ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ಒಂದೂವರೆ ಮಧ್ಯಾಹ್ನದವರೆಗೆ ಸಪ್ತಮಿ ತಿಥಿ ಇರುವಂಥದ್ದು. ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. ಇನ್ನು ಭವಕರ್ಣ ಬಾಲವಕರ್ಣ 2 ಕರ್ಣಗಳಿರ್ತವೆ. ಇನ್ನು ಇದು ಬಂದು ಶೋಭನ ಯೋಗ ಇರುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ. ಪಂಚಾಂಗದ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಇನ್ನು ರಾಶಿಯ ಸರಣಿಯಲ್ಲಿ ಇವತ್ತು ಯಾವ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಿ? ನಿನ್ನೆ ಸಿಂಹರಾಶಿಯದು ನೋಡ್ಕೊಂಡು ಬಂದಿದ್ವಿ. ಅವರ ಹೇಗಿರುತ್ತೆ, ಗುಣ ಸ್ವಭಾವಗಳು ಹೇಗಿರುತ್ತವೆ, ಅವರ ಬಿಹೇವಿಯರ್ ಹೇಗಿರುತ್ತೆ, ಅವರ ನಂಬರ್, ಲಕ್ಕಿ ನಂಬರ್ ಯಾವುದು, ವಾರ ಯಾವುದು ಅವರಿಗೆ, ಮತ್ತೆ ಸಾಕಷ್ಟು ವಿಚಾರಗಳನ್ನ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಕನ್ಯಾ ರಾಶಿ ಬಗ್ಗೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಂತಹ ಗುಣ ಸ್ವಭಾವಗಳು ಏನೇನು ಅದನ್ನೆಲ್ಲ ತಿಳ್ಕೊಳ್ಳೋಣ. ಖಂಡಿತ. ಅದಕ್ಕೂ ಮುಂಚಿತವಾಗಿ ನಮ್ಮ ವೀಕ್ಷಕರು ತಮ್ಮ ತಮ್ಮ ರಾಶಿಗಳ ಒಂದು ಫಲ ಹೇಗಿದೆ, ಈ ದಿನ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನುವಂಥ ಒಂದು ದಿನಚರಿಯನ್ನು ರೂಢಿ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ರಾಶಿಗಳನ್ನೇ ಶುರು ಮಾಡೋದಾದ್ರೆ ಮೇಷರಾಶಿಯವರಿಗೆ ಈ ದಿನ ಹೇಗಿದೆ? ನೋಡಿ, ಮೇಷರಾಶಿಯವರಿಗೆ ಇವತ್ತು ಅವ್ರು ಮಾಡುವಂಥ ಕೆಲಸದಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಒಂದು ಕೆಲಸನ ನಿಧಾನಕ್ಕೆ ಮಾಡ್ತಾ ಇದ್ರೆ ಎಷ್ಟು ಬೋರಿಂಗ್ ಅನ್ಸುತ್ತೆ ಅಲ್ವಾ? ಸೊ ಇವತ್ತು ಸ್ಪೀಡ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಪ್ರಯತ್ನಗಳೇನಿವೆ ಅವಕ್ಕೆ ಉತ್ತಮವಾದಂತಹ ಫಲ ದೊರೆಯುವ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ನಿರ್ಧಾರಗಳನ್ನು ತಗೊಳ್ಳುವಾಗ ಕುಟುಂಬ ಸದಸ್ಯರ ಜೊತೆ ಅವರ ಸಲಹೆಗಳನ್ನು ತಗೊಂಡು ನಿಮ್ಮ ನಿರ್ಧಾರವನ್ನು ತಗೊಂಡಾಗ ಆ ನಿರ್ಧಾರಕ್ಕೊಂದು ಬಲ ಇರುತ್ತೆ ಅಂತ ಹೇಳ್ಬೋದು. ಆದರೆ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿ ಅಗತ್ಯ, ವಹಿಸಬೇಕಾದಂತಹ ಒಂದು ದಿನ ಇವತ್ತು ಅಂತ ಹೇಳ್ಬೋದು. ಓಕೆ. ಸೊ ಇದು ಮೇಷರಾಶಿಯವರದಾಗಿತ್ತು. ಇನ್ನು ವೃಷಭ ರಾಶಿ ಅಂತ ಬಂದ್ರೆ ಹೇಗಿರುತ್ತೆ ಈ ಮಂಗಳವಾರ ವೃಷಭ ರಾಶಿಯವರಿಗೆ? ನೋಡಿ, ಇವತ್ತಿನ ದಿನ ಆರ್ಥಿಕ ವಿಚಾರದಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣಬಹುದಾದಂತಹ ದಿನ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕೈಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆತುರದ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ತುಂಬಾ ಒಳ್ಳೆಯದು ಅಂತ. ದೇವರ ಕೃಪೆಯಿಂದ ಒಂದು ಒಳ್ಳೆಯ ನೆಮ್ಮದಿಯ ದಿನ ಇವತ್ತಿರುತ್ತೆ. ದೈವ ಬಲ ಹೆಚ್ಚಾಗಿರುತ್ತೆ. ಈಗ ನಮಗೆ ಯಾವುದೇ ವಿಚಾರದಲ್ಲಿ ಒಂದು ದೇವರ ಬಲ ನಮಗಿದ್ದಾಗ ಲೈಫ್ ತುಂಬ ಸಾಫ್ಟಾಗಿ ಹೋಗ್ತಾ ಇದೆ, ಸ್ಮೂತಾಗಿ ಹೋಗ್ತಾ ಇದೆ ಅಂತ ಹೇಳ್ತೀವಲ್ವಾ? ಅಂದರೆ ನಾವು ಮಾಡುವಂಥ ಯಾವುದೇ ಕೆಲಸಕ್ಕೆ ದೈವ ಬಲ ಬೇಕು. ಅಂತಹ ದೈವ ಬಲ ಇದ್ದು ನೆಮ್ಮದಿಯಿಂದ ಸಮಯವನ್ನು ಕಳೆಯುವಂಥ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ, ವೃಷಭ ರಾಶಿಯವರದ್ದು ಹೀಗಿತ್ತು. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಈ ದಿನ? ಮಿಥುನ ರಾಶಿಯವರಿಗೆ ನಿಮ್ಮ ಮಾತಿನ ಪ್ರಭಾವದಿಂದ ಯಾವುದೇ ಬಾಕಿ ಉಳಿದಿರುವಂತಹ ಕೆಲಸಗಳು ಏನಿದೆ, ಯಾವುದಾದ್ರೂ ಡ್ಯೂ ಆಗೋಗಿರುತ್ತೆ ಕೆಲಸಗಳು, ತುಂಬ ದಿನದಿಂದ ಪೆಂಡಿಂಗ್ ಇಟ್ಟಿರ್ತೀರಾ, ಅಂಥ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ಒಂದು ಹೈಯರ್ ಆಫೀಸರ್ಸ್, ಹಿರಿಯರು ಅಂತ ಏನು ಹೇಳ್ತೀವಲ್ಲ, ಅವರ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಮತ್ತು ಸ್ನೇಹಿತರ ಸಹಾಯದಿಂದ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಸಹಾಯದಿಂದ ನಿಮಗೆ ಹೊಸ ಅವಕಾಶಗಳು ಬರ್ತವೆ. ಆದರೆ ಅನಗತ್ಯ ಖರ್ಚುಗಳನ್ನು ಇವತ್ತು ನಿಯಂತ್ರಿಸಬೇಕಾಗತ್ತೆ. ಖರ್ಚುಗಳು ಅನಗತ್ಯವಾಗಿ ಬರ್ತವೆ. ಸೊ ಇದು ಮುಂಚೆನೇ ಗೊತ್ತಾಗಿರೋದ್ರಿಂದ ನಾವು ಆ ಖರ್ಚುಗಳನ್ನು ಕಂಟ್ರೋಲ್ ಮಾಡೋದು ತುಂಬ ಇಲ್ಲಿ ಮುಖ್ಯ ಅಂತ ಹೇಳ್ಬಹುದು. ಓಕೆ, ಮಿಥುನ ರಾಶಿಯವರದ್ದಾಗಿತ್ತು. ಮತ್ತೆ ಮುಂದಿನ ರಾಶಿಗೆ ಬಂದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಮಂಗಳವಾರ?
ಕರ್ಕಾಟಕ ರಾಶಿಯವರಿಗೆ ಇವ್ರು ಮೊದಲೇ ಎಮೋಷನಲ್, ಕರ್ಕಾಟಕದವರು. ಸೊ ಇವರು ಕುಟುಂಬ ಸದಸ್ಯರ ಜೊತೆಗೆ ಒಂದು ಕ್ಷಣವನ್ನ, ಅಂದ್ರೆ ತುಂಬಾ ಹ್ಯಾಪಿಯಾಗಿ ಕ್ಷಣವನ್ನ, ಟೈಮನ್ನ ಸ್ಪೆಂಡ್ ಮಾಡುವಂತ ದಿನ ಇವತ್ತು ಅಂತ ಹೇಳ್ಬೋದು. ಆರ್ಥಿಕವಾಗಿ ಉತ್ತಮವಾದಂತಹ ಬೆಳವಣಿಗೆ ಕಂಡು ಬರಬಹುದಾಗಿರುವಂತಹ ದಿನ. ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡಬಹುದು, ಹೊಸ ಯೋಜನೆಗಳನ್ನ ಆರಂಭಿಸೋದಕ್ಕೆ ಅನುಕೂಲಕರವಾಗಿರುವಂತಹ ದಿನ ಅಂತ ಹೇಳ್ಬೋದು. ಆದ್ರೆ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಬಾರದು. ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತು ಸ್ವಲ್ಪ ಮೈಕೈ ನೋವು, ಅಲಸಟೆ ಅಂತ ಹೇಳ್ತೀವಿ, ಮೈಕೈ ನೋವು ಸ್ವಲ್ಪ ದಿನ ಇಡೀ ಆದ್ಮೇಲೆ ತುಂಬಾ ನೋವಾಯ್ತಪ್ಪ, ಸಾಕಾಯ್ತು ಅನ್ನುವಂಥ ಒಂದು ಫೀಲ್ ಇರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಇರಬೇಕಾಗತ್ತೆ. ಓಕೆ ಓಕೆ ಕರ್ಕಾಟಕ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ಇವತ್ತು ವಹಿಸಿಕೊಳ್ಬೇಕು. ಓಕೆ, ಮುಂದಿನ ರಾಶಿ ಸಿಂಹ ರಾಶಿಗೆ ಬಂದ್ರೆ, ಸಿಂಹ ರಾಶಿಯವರು ತುಂಬಾ ಸವಾಲುಗಳನ್ನ ಎದುರಿಸುವಂತಹ ದಿನ ಇವತ್ತು. ಆದ್ರೆ ಆತ್ಮವಿಶ್ವಾಸ ಇರುತ್ತೆ ಇವರಲ್ಲಿ, ಹಾಗಾಗಿ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಕೆಪಾಸಿಟಿ ಏನಿರುತ್ತೆ, ಅದಕ್ಕೆ ಮನ್ನಣೆ ಸಿಗುವಂಥದ್ದು ಅಂತಂದರೆ ಒಂದು ಇಂಪಾರ್ಟೆನ್ಸ್ ಸಿಗುವಂಥ ದಿನ ಅಂತ. ಆದರೆ ಇವತ್ತು ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಕೋಪವನ್ನು ನಿಯಂತ್ರಿಸಬೇಕು, ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಲಾಭ ಮಾತ್ರ, ಹೆಚ್ಚಿನ ಲಾಭ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಈ ದಿನ ಸಂಜೆಯ ಹೊತ್ತಿಗೆ ಒಂದು ಶುಭ ಸುದ್ದಿ, ಏನೋ ಒಂದು ಶುಭ ಕಾರ್ಯವನ್ನು ಮಾಡುವಂಥ ಸುದ್ದಿನೋ ಅಥವಾ ನಿಮಗೆ ಇದು ಖುಷಿ ಆಗುವಂತಹ ವಿಚಾರ ಒಂದು ಕಿವಿಗೆ ಬೀಳುವುದಕ್ಕೆ ಅವಕಾಶ ಇರುತ್ತೆ. ಓಕೆ, ಇಡೀ ದಿನ ಟಫ್ ಆಗಿದ್ರು ಸಂಜೆ ಹೊತ್ತಿಗೆ ಒಂದು ಶುಭ ಸುದ್ದಿಯನ್ನು ಕೇಳಬಹುದು ಸಿಂಹರಾಶಿಯವರು ಅಂತ. ಓಕೆ ಓಕೆ, ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದ್ರೆ ಹೇಗಿದೆ ಕನ್ಯಾ ರಾಶಿಯವರಿಗೆ ಇವತ್ತು? ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ನಿಖರತೆ ಮತ್ತು ಶಿಸ್ತಿನಿಂದ, ಅಂದ್ರೆ ನೀವು ತುಂಬಾ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡಬೇಕು, ನಿಮ್ಮನ್ನ ನೀವು ಶಿಸ್ತಿನಿಂದ ಇಟ್ಕೊಳ್ಬೇಕಾಗತ್ತೆ ಅಂತ. ಅದರಿಂದ ಉತ್ತಮವಾದಂತಹ ಫಲ ಸಿಗೋದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಚೆನ್ನಾಗಿ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದಿದೀವಿ ಅಂತ ಹೇಳಿದ್ರೆ, ಇವತ್ತೇನಾದ್ರು ರಿಸಲ್ಟ್ಸ್ ಇದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏಕಾಗ್ರತೆ ಇರುತ್ತೆ. ಇವತ್ತು ಓದೋರ್ಗು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಅವಕಾಶ ಇರುತ್ತೆ. ಇವತ್ತು ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ, ಈ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಎಜುಕೇಶನ್ ಅಂದರೆ ಓದ್ತಾ ಇರುವಂಥವ್ರು ಅವರಿಗೆ ಒಳ್ಳೆ ಒಂದು ಕಾನ್ಸಂಟ್ರೇಷನ್ ಮಾಡಿ ಓದೋದಕ್ಕೆ ಅವಕಾಶ ಇರುತ್ತೆ. ಹೂಡಿಕೆ ಅಥವಾ ಹಣಕಾಸು, ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಸ್ ವಿಚಾರದಲ್ಲಿ ಸ್ವಲ್ಪ ವಿವೇಕವನ್ನು ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಹೇಸ್ಟಿ ಡಿಸಿಷನ್ಸ್ ತಗೊಳ್ಬೇಡಿ, ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಬೇಕಾಗತ್ತೆ. ಓಕೆ ಓಕೆ, ಇದು ಕನ್ಯಾ ರಾಶಿಯವರದ್ದಾಗಿತ್ತು. 6 ರಾಶಿಗಳ ಒಂದು ಫಲಾನುಫಲವನ್ನು ಇವತ್ತು ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ವಿಶೇಷವಾಗಿ ಪ್ರತಿದಿನವೂ ಕೂಡ ಒಂದೊಂದು ರಾಶಿಯ ಸ್ವಭಾವ, ಗುಣಲಕ್ಷಣಗಳು, ಅವರಿಗೆ ಯಾವುದು ಒಳಿತಾಗುತ್ತೆ, ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಬಂದಾಗ ಸಿಂಹರಾಶಿಯವರೆಗೂ ತಾವು ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಕನ್ಯಾ ರಾಶಿ ಅಂತ ತಗೊಂಡಾಗ ಹೇಗಿರ್ತಾರೆ ಕನ್ಯಾ ರಾಶಿಯವರು, ಅವರ ಸ್ವಭಾವ ಹೇಗಿರುತ್ತೆ? ನೋಡಿ, ಕನ್ಯಾ ರಾಶಿಯವರ ಸ್ವಭಾವ ಅಂದರೆ ಇವರು ತುಂಬ ಬುದ್ಧಿವಂತರು. ನಾವು ಮಿಥುನ ರಾಶಿಗೆ ಹೇಗೆ ಬುಧನನ್ನ ಅಧಿಪತಿ ಅಂತ ನೋಡಿದ್ವಲ್ಲ, ಅದೇ ರೀತಿ ಕನ್ಯಾ ರಾಶಿಗೂ ಕೂಡ ಅಧಿಪತಿ ಬುಧನೇ ಆಗಿರ್ತಾನೆ. ಸೊ ಬುದ್ಧಿವಂತಿಕೆ ಇವ್ರಿಗಿರುತ್ತೆ. ಶಿಸ್ತಿನ ಜೀವನವನ್ನು ಇಷ್ಟಪಡ್ತಾರೆ, ತುಂಬ ಪ್ರಿನ್ಸಿಪಲ್ಡ್ ಆಗಿರ್ತಾರೆ. ಕರೆಕ್ಟಾಗಿ ಈ ವಸ್ತುಗಳನ್ನು ಇಲ್ಲೇ ಇಡಬೇಕು, ಹೀಗೆ ಕೆಲಸ ಮಾಡಬೇಕು, ಈ ಬಟ್ಟೆನ ಹೀಗೆ ಹಾಕಬೇಕು ಅನ್ನುವಂಥ ಒಂದು ಶಿಸ್ತನ್ನು ಅಳವಡಿಸ್ಕೊಂಡಿರ್ತಾರೆ ಅವ್ರ ಜೀವನದಲ್ಲಿ. ಮತ್ತು ಯಾವುದೇ ಕೆಲಸಗಳನ್ನು ಒಂದು ಯೋಜಿತವಾಗಿ ಅಂತ ಹೇಳ್ತೀವಿ, ಅಂದರೆ ತುಂಬ ಪ್ಲಾನ್ ಮಾಡಿ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ ಅಂಥೇಳಿ. ಇವ್ರಿಗೆ ಯಾರನ್ನಾದರೂ ಇವ್ರ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸಲ್ಲಿ ಹತ್ತಿರ ಕರ್ಕೋಬೇಕು ಅಂದರೆ ಇವರು ವಿಶ್ವಾಸಕ್ಕೆ ಅರ್ಹರೋ ಅಲ್ವೋ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಜಡ್ಜ್ಮೆಂಟಲ್ ಮೈಂಡ್ಸೆಟ್ ಅಂತ ಹೇಳ್ತೀವಲ್ಲ, ಅವ್ರು ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಇವರು ಜವಾಬ್ದಾರಿ ಇರೋವಂಥವ್ರು, ಇವರು ವಿಶ್ವಾಸಕ್ಕೆ ಅರ್ಹರಾದವರು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದಕ್ಕೆ ಕೆಲಸ ಮಾಡ್ತಾರೆ ಅಂತ. ಖಂಡಿತ ಕನ್ಯಾ ರಾಶಿಯವರದು ಮತ್ತೊಂದಷ್ಟು ವಿಚಾರಗಳನ್ನ, ವಿಶೇಷ ಸಂಗತಿಗಳನ್ನು ಮುಂದಿನ ರಾಶಿ ತುಲಾ ರಾಶಿ ಹೇಗಿರುತ್ತೆ ಇವತ್ತಿನ ದಿನ? ಇವತ್ತಿನ ದಿನ ತುಲಾರಾಶಿಯವರಿಗೆ ಸಹಭಾಗಿತ್ವ ಅಂತ ಹೇಳ್ತೀವಿ, ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿರೀಕ್ಷೆಗಿಂತಲೂ ಉತ್ತಮ ಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಹೊಸ ಪರಿಚಯಗಳಾಗ್ತವೆ ಭವಿಷ್ಯದಲ್ಲಿ, ಆ ಪರಿಚಯಗಳು ಲಾಭದಾಯಕವಾಗಿ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ. ಆದರೆ ನೀವೇನಾದರೂ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಪ್ರಯಾಣ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಫ್ ಪಾಸಿಬಲ್. ಆದರೆ ಇವತ್ತಿನ ಪ್ರಯಾಣವನ್ನು ತೊಂದರೆ ಇಲ್ಲಪ್ಪ ನಾಳೆ ಮಾಡಬಹುದು ಅಂತಂದರೆ ಅದನ್ನು ಮುಂದಕ್ಕೆ ಹಾಕಿ ಮುಂದಿನ ದಿನ ಮಾಡ್ಕೋಬಹುದು, ಅಂದರೆ ನೆಕ್ಸ್ಟ್ ಡೇ ಮಾಡಬಹುದು. ಸಾಧ್ಯ ಆಗೋದೇ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಆದಷ್ಟು ಬೆಳಗಿನ ಹೊತ್ತೆ ಟ್ರಾವೆಲ್ ಮಾಡೋದು, ರಾತ್ರಿ ಟ್ರಾವೆಲ್ ಮಾಡದೇ ಇರೋದು, ಇದನ್ನೆಲ್ಲ ಫಾಲೋ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ. ಓಕೆ ಓಕೆ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಇವತ್ತು ತುಲಾ ರಾಶಿಯವರಿಗೆ.
ಫೈನ್. ಮುಂದಿನ ರಾಶಿಗೆ ಬಂದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಈ ಮಂಗಳವಾರ? ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಧೈರ್ಯದಿಂದ ಯಾವುದೇ ಕೆಲಸಗಳನ್ನು ಇದನ್ನು ಮಾಡ್ತೀನಪ್ಪ, ಇದನ್ನು ಫಿನಿಷ್ ಮಾಡ್ತೀನಿ ಅಂತ ಈ ಕೆಲಸನ ಕೈಗೆ ತಗೊಂಡ್ರೆ ಒಳ್ಳೆ ಯಶಸ್ಸನ್ನು ತಂದುಕೊಡ್ತವೆ ಅಂತ ಹೇಳ್ಬಿಟ್ಟು, ಒಂದು ಸಕ್ಸಸ್ಫುಲ್ ಆಗಿ ತಂದುಕೊಡೋದಕ್ಕೆ, ಸಕ್ಸಸ್ಫುಲ್ ಆದಂತಹ ದಿನವನ್ನಾಗಿ ಬದಲಾಯಿಸೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಸೂಚಿಸುವಂತಹ ದಿನ ಇವತ್ತು. ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಕೂಡ ಸಂತೋಷಕರವಾದಂತಹ ವಾತಾವರಣ ನಿರ್ಮಾಣ ಆಗುವಂತಹ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ. ನಂತರದ ರಾಶಿ ಧನಸ್ಸು ರಾಶಿಗೆ ಬಂದರೆ ಇವತ್ತು ಶುಭವಾ ಅಶುಭವಾ ಹೇಗಿದೆ? ಧನುರಾಶಿಯವರಿಗೆ ಇವತ್ತು ಸ್ವಲ್ಪ ಮೊದಲೇ ಗುರುವಿನ ತತ್ವ. ಸೊ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ದೂರದ ಸಂಪರ್ಕಗಳಿಂದ ಶುಭ ಸುದ್ದಿ ಬರೋದಕ್ಕೆ ಅವಕಾಶ ಇರುತ್ತೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳ ಸಾಧ್ಯತೆ, ಅಂದರೆ ಯಾವುದಾದ್ರೂ ಅಗ್ರಿಮೆಂಟ್ಸ್ ಏನಾದರೂ ಮಾಡ್ಕೋಬೇಕು ಅಂದಿದ್ರೆ ಇವತ್ತು ಮಾಡ್ಕೊಳ್ಳಿ, ಅಥವಾ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಗ್ರಿಮೆಂಟ್ ಬಗ್ಗೆ ಮಾತಾಡಿಕೊಂಡ್ರೂ ಪರವಾಗಿಲ್ಲ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಬರುತ್ತೆ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದು ಇವತ್ತೇನಾದರೂ ಓಕೆ ನಾನಿವತ್ತು ತುಂಬ ಸಕ್ಸಸ್ಫುಲ್ ಆಗಿ ಈ ಕೆಲಸನ ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸಿಂದ ನೀವು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಅದೇ ಉತ್ಸಾಹದಿಂದ ಇರುವಂತಹ ದಿನ ಇವತ್ತು ಟೋಟಲ್ ಆಗಿ ಅಂತ ಹೇಳ್ಬೋದು. ಪಾಸಿಟಿವ್ ಆದಂತಹ ದಿನ ಧನುರಾಶಿಯವರಿಗೆ ಅಂತ. ಓಕೆ. ಒಟ್ಟಾರೆ ಒಳ್ಳೆಯ ದಿನ ಧನುರಾಶಿಯವರಿಗೆ, ಶುಭ ದಿನ. ಓಕೆ, ಮುಂದೆ ಮಕರ ರಾಶಿಯನ್ನ ಕೇಳೋದಾದ್ರೆ ಹೇಗಿದೆ ಮಕರ ರಾಶಿಯವರಿಗೆ? ತಾಳ್ಮೆ ಹೆಚ್ಚಾಗಿ ಇರಬೇಕಾದಂತಹ ದಿನ. ತಾಳ್ಮೆಯಿಂದ ಇದ್ದರೆ ಯೋಜಿತವಾದಂತಹ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ. ಯಾವುದೇ ಒಂದು ಕೆಲಸವನ್ನ ಒಂದು ತಾಳ್ಮೆಯಿಂದ ಮಾಡಿದ್ರೆ, ಪೇಷನ್ಸ್ ಇಂದ ಮಾಡಿದ್ರೆ ಪೂರ್ಣಗೊಳ್ತವೆ. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಹಾಗೇನೆ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಸಿಗುತ್ತೆ. ಪ್ರತಿಫಲ ಸಿಗುತ್ತೆ, ಇಂಪಾರ್ಟೆನ್ಸು ಸಿಗುತ್ತೆ. ಆದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಅಗತ್ಯ ಇರುತ್ತೆ. ಸ್ವಲ್ಪ ಇದು ಹೊಟ್ಟೆಗೆ ಸಂಬಂಧಿಸಿದ ಆಲ್ರೆಡಿ ತೊಂದರೆ ಇದ್ರೆ ನಿಮ್ಗೆ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಿರಿಯರ ಆಶೀರ್ವಾದ ಲಭಿಸುವಂತ ದಿನ. ಹಾಗಾಗಿ ಮನೆಯಲ್ಲಿ ಯಾರಾದ್ರೂ ದೊಡ್ಡವರಿದ್ದಾರೆ ಅಥವಾ ಎಲ್ಲಾದ್ರೂ ನಿಮ್ಮ ಅಜ್ಜ ಅಜ್ಜಿ ಇದ್ದಾರೆ, ಅವ್ರನ್ನ ಕಾಣಬೇಕು ಅಂತಿದ್ರೆ ಇವತ್ತು ಹೋಗಿ ಕಂಡು ಬಂದ್ಬಿಡಿ. ಸೊ ಅವ್ರ ಆಶೀರ್ವಾದದಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಸುಸೂತ್ರವಾಗಿ ಮುಂದಕ್ಕೆ ಹೋಗ್ತವೆ. ಹಿರಿಯರ ಆಶೀರ್ವಾದ ಬೇಕು ರಾಶಿಯವರಿಗೆ. ಓಕೆ, ಕುಂಭರಾಶಿ ಬಂದ್ರೆ ಕುಂಭರಾಶಿಗೆ ಹೇಗಿದೆ ದಿನ? ಕುಂಭರಾಶಿಗೆ ಅವಕಾಶಗಳು ಅವಾಗವೇ ಬರ್ತವೆ. ನಿಮ್ಮ ಮನೆ ಬಾಗಿಲನ್ನು ತಟ್ತವೆ ಅಂತ ಹೇಳ್ತೀವಲ್ಲ, ಆ ರೀತಿ ನಿಮ್ಮ ಹತ್ರ ಅವಕಾಶಗಳು ಹುಡುಕೊಂಡು ಬರುತ್ತೆ. ಯಾರು ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಇವತ್ತು ಅಪ್ಲೈ ಮಾಡಿ. ಸೊ ಇಮ್ಮಿಡಿಯೇಟ್ ಆಗಿ ಕಾಲ್ ಬರೋ ಚಾನ್ಸಸ್ ಇರುತ್ತೆ. ನೀವು ಕುಂಭರಾಶಿಯವರಾಗಿದ್ದೆ ವ್ಯವಹಾರದಲ್ಲಿ ಲಾಭದಾಯಕವಾದಂತಹ ದಿನ ಇವತ್ತು. ಲಾಭವನ್ನು ಕಂಡುಕೊಳ್ಳಬಹುದಾದಂತಹ ದಿನ ಇವತ್ತು. ಕುಟುಂಬದವರೊಂದಿಗೆ ಸ್ವಲ್ಪ ಹೊಂದಾಣಿಕೆಯ ಅವಶ್ಯಕತೆ ಇರುತ್ತೆ ಅಂತ. ಅಂದರೆ ರೆಗ್ಯುಲರ್ ಆಗಿ ಸ್ವಲ್ಪ ಆರೋಗಂಟ್ ಆಗಿದ್ದೀರಾ, ಹೊಂದ್ಕೊಂಡು ಹೋಗಲ್ಲ ಅಂತ ಅಂದರೆ ಇವತ್ತು ಸ್ವಲ್ಪ ಕೇರ್ಫುಲ್ ಆಗಿ ಹೊಂದ್ಕೊಂಡು ಹೋಗಿ. ಯಾಕೆಂದರೆ ಅವರು ಕೂಡ ನಿಮಗೆ ತಿರುಗಿ ಬಿದ್ದುಬಿಡ್ಬೋದು ಇವತ್ತಿನ ದಿನ. ಹಾಗಾಗಿ ಹೊಂದಾಣಿಕೆಯ ಅಗತ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿವೇಕದ ಅಗತ್ಯ, ಅಂದರೆ ಕಾನ್ಷಿಯಸ್ನೆಸ್ ಬೇಕೇ ಬೇಕಾಗುತ್ತೆ. ಅಂದರೆ ಕಾನ್ಷಿಯಸ್ ಆಗಿ ಖರ್ಚು ಮಾಡೋದು, ಅಂದರೆ ನಾವಿವಾಗ ಕೇರ್ಫುಲ್ ಆಗಿ ಸ್ಪೆಂಡ್ ಮಾಡೋದು ಅಂತ ಹೇಳಿ. ಇವತ್ತು ತಗೊಳ್ಬೇಕು ಅಂತ ಇರುವಂಥ ಒಂದು ಯೂಶಲಿ ನಾವು ಒಂದು ವಿಚಾರ ಹೇಳ್ತೀವಿ ಮಂಜುರಿ, ಏನು ಅಂತ ಹೇಳಿದ್ರೆ ಇವತ್ತು ಸ್ಪೆಂಡ್ ಮಾಡಬೇಕು ಅಂತ ಇರ್ತೀವಿ. ಇದೇನೋ ಒಂದು ತಗೋಬೇಕು ಅಂತ ನಮ್ಮ ಮನಸ್ಸಿಗೆ ಆಸೆ ಬರುತ್ತೆ ಅನ್ಕೊಳ್ಳಿ. ಅದನ್ನ ಇವತ್ತು ತಗೊಳ್ದೆ ನಾಳೆ ಅಥವಾ ನಾಡಿದ್ವರೆಗೂ ಅದನ್ನ ಪೆಂಡಿಂಗ್ ಇಡಬೇಕು. ಅವಾಗ ನಾವು ಇದು ನಿಜವಾಗ್ಲೂ ನಮಗೆ ಅನಿವಾರ್ಯನಾ ಅಥವಾ ಇಲ್ವಾ ಅನ್ನುವಂಥ ಒಂದು ಮನಸ್ಥಿತಿ ನಮಗೆ ಗೊತ್ತಾಗತ್ತೆ. ಅಂದ್ರೆ ಇದು ಬೇಕಾ ಬೇಡವಾ ಅಂತ ಗೊತ್ತಾಗತ್ತೆ. ಸೊ ಇನ್ನೂ 2 ದಿನ ಆದ್ಮೇಲೂ ಕೂಡ ಅದು ನನಗೆ ಬೇಕು 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 ಅನ್ನಿಸ್ತಾ ಇದ್ರೆ ಹೋಗಿ ತಗೊಳ್ಳಿ. ಅದರ್ವೈಸ್ ಇವತ್ತಿನ ದಿನ ಯಾವುದನ್ನು ಖರ್ಚು ಮಾಡದೇ ಇರೋದು ಒಳ್ಳೆಯದು. ಬಹಳ ಉತ್ತಮವಾದಂತಹ ಸಂಗತಿನ ತಿಳಿಸ್ಕೊಟ್ರಿ ಮೇಡಮ್. ಒಟ್ಟಾರೆ ಕುಂಭರಾಶಿಯವರ ದಿನ ಭವಿಷ್ಯ ಹೀಗಿದೆ. ಹಾಗಾದ್ರೆ ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದ್ರೆ ಹೇಗಿರುತ್ತೆ ಮೀನರಾಶಿಯವರ ಭವಿಷ್ಯ? ಇವತ್ತು ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುವಂಥದ್ದು ಅಂತ. ಯಶಸ್ಸು ಗಳಿಸಬೇಕು ಅಂತಿದ್ರೆ ಕಾನ್ಫಿಡೆಂಟಾಗಿ ಕೆಲಸ ಮಾಡಿ ಅಂತ ಹೇಳಿ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತೆ, ಆರ್ಥಿಕ ಲಾಭ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಒಂದು ಶಾಂತಿಯನ್ನು ತಂದುಕೊಡುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಏನಾದ್ರು ಸ್ಪಿರಿಚುವಲ್ ವಿಚಾರಗಳನ್ನು ಸ್ವಲ್ಪ ಚಿಂತಿಸುವಂಥದ್ದು, ಯಾವುದೋ ಒಂದು ಪ್ರವಚನವನ್ನು ಕೇಳುವಂಥದ್ದು, ಈ ಥರದನ್ನು ಮಾಡೋದ್ರಿಂದ ಇವತ್ತು ತುಂಬ ಶುಭವಾಗಿರುತ್ತೆ ಅಂತ ಹೇಳ್ಬೋದು. ದಿನದ ಅಂತ್ಯ ಅಂತ ಏನು ಹೇಳ್ತೀವಿ, ಆ ಒಂದು ರಾತ್ರಿ ಮಲಗೋ ಹೊತ್ತಿಗೆ ಇವತ್ತು ಒಂದು ಒಳ್ಳೆ ದಿನನಪ್ಪ ನಮಗೆ. ನೀವೊಂದು ಡೈರಿ ಬರೆಯೋ ಒಂದು ಹವ್ಯಾಸನೋ ಏನಾದ್ರು ಇಟ್ಕೊಂಡಿರ್ತೀರ, ಬರೆಯುವಾಗ ಓಕೆ ಇವತ್ತು ಚೆನ್ನಾಗಿತ್ತಲ್ವಾ, ನನ್ನ ಡೇ ತುಂಬ ಸಕ್ಸಸ್ಫುಲ್ ಆಗಿ ಆಯ್ತಲ್ವಾ ಅಂತ ನೀವು ನೆನೆಸ್ಕೊಂಡು ಅದನ್ನು ಬರಿಬೇಕು. ಆ ಥರದ ದಿನ ಇವತ್ತು ಅಂತ ಹೇಳ್ಬೋದು.
ಅದು ಮೀನರಾಶಿಯವರಿಗೆ. ಓಕೆ. ನೀವು ಮೀನರಾಶಿಯವರ ಸಂಗತಿಯನ್ನು ತಿಳಿಸ್ಕೊಡ್ಬೇಕಾದ್ರೆ ಮತ್ತೊಂದು ಪ್ರಶ್ನೆ, ಈ ಗ್ರಾಟಿಟ್ಯೂಡ್ ವಿಚಾರವಾಗಿ ಈ ಜರ್ನಲ್ ಬರೆಯೋದಾಗಿರಬಹುದು ಅಥವಾ ಸಾಕಷ್ಟು ಬಾರಿ ನಾವು ಥ್ಯಾಂಕ್ ಯು ಅಂತ ಹೇಳೋದಾಗಿರ್ಬೋದು, ನೀವು ಲೈಫ್ ಕೋಚ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಬಾರಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಹಾಗಾಗಿ ಗ್ರಾಟಿಟ್ಯೂಡ್ ತೋರಿಸೋದ್ರಿಂದ ಯಾವೆಲ್ಲ ಲಾಭಗಳಿರುತ್ತೆ ಅನ್ಸುತ್ತೆ? ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ನಾವು ನೋಡಿ, ಇವತ್ತು ನಿಮಗೆ ಯಾರೋ ಒಬ್ರು ಸ್ವೀಟ್ ತರ್ತಾರೆ ಆಫೀಸಲ್ಲಿ, ಬೇಕಂತ ಅವ್ರು ನಿಮಗೆ ಸ್ವೀಟ್ ಕೊಡಲ್ಲ, ಪಕ್ಕಕ್ಕೆ ಹೋಗ್ತಾರೆ. ಅಥವಾ ಆಫೀಸಲ್ಲಿ ಏನೋ ಆಫರ್ ಮಾಡ್ತಾರೆ ನಿಮಗೆ, ನಿಮ್ಮ ಸುತ್ತಲೂ ಇರೋರಿಗೆಲ್ಲ ಆಫರ್ ಬರುತ್ತೆ, ನಿಮಗೆ ಮಾತ್ರ ಬರಲ್ಲ. ಅವಾಗ ಏನಾಗುತ್ತೆ, ನಮಗೆ ಅಯ್ಯೋ ಆಗಲಿಲ್ಲ ಅಂಥೇಳಿ. ಸೊ ಅವ್ರು ಪಾರ್ಶಿಯಾಲಿಟಿ ಮಾಡ್ತಾ ಇರ್ತಾರೆ. ಅಥವಾ ನಿಮ್ಮ ಮನೆಯಲ್ಲೇ ಇರಬಹುದು, ಕೆಲವೊಂದು ಸರಿ ಗೊತ್ತಾಗದೆ ನಿಮ್ಮ ತಾಯಿ ನಿಮಗೆ ಕೊಡಬೇಕಾಗಿರೋದನ್ನು ಕೊಟ್ಟಿರಲ್ಲ, ನಿಮ್ಮ ಅಣ್ಣಂಗೋ ತಮ್ಮಂಗೋ ಯಾರಿಗೋ ಕೊಟ್ಟಿರ್ತಾರೆ. ಅದನ್ನು ನಾವು ತಲೆಗೆ ತುಂಬ ತಗೊಳ್ದೆ ಗ್ರ್ಯಾಟಿಟ್ಯೂಡ್ ಬರೀವಾಗ, ದೇವ್ರೆ ನನ್ನ ಹತ್ರ ಇಂಥ ತಪ್ಪು ಮಾಡಿಸ್ದೇ ಇರು ಅಂತ ಬರಿಬೇಕು. ಸೊ ಈ ಥರದ ಒಂದು ಗ್ರ್ಯಾಟಿಟ್ಯೂಡ್ನ ನಾವು ಸಲ್ಲಿಸ್ಬೇಕು. ಏನು ನಮ್ಮಲ್ಲಿದೆ ಅದಕ್ಕೆ ನಾವು ತುಂಬ ಸಂತೋಷ ಪಡುವಂಥದ್ದು ಅಂತ. ಇಡೀ ದಿನ ಆದಮೇಲೆ ನಮ್ಮ ಲೈಫಲ್ಲಿ ಏನೇನು ಶುಭ ಆಗಿದೆ, ಏನೇನು ನಮಗೆ ಹ್ಯಾಪಿನೆಸ್ ಕೊಟ್ಟಿದೆ, ಅದನ್ನು ಬರೆಯೋದ್ರ ಜೊತೆಗೆ ಏನು ನೆಗೆಟಿವ್ ಆಗಿದೆ ಅದನ್ನು ನೆಗೆಟಿವ್ ಅಂತ ಥಿಂಕ್ ಮಾಡಿದೆ ಅದರಿಂದ ನಮ್ಗೆ ಏನು ಪಾಸಿಟಿವ್ ಸಿಕ್ಕಿದೆ ಅನ್ನೋದ್ರ ಕಡೆ ನಮ್ಮ ಫೋಕಸ್ನ ತೊಗೊಂಡು ಹೋದಾಗ ನಾವು ಡೆಫಿನೆಟ್ ಆಗಿ ಪಾಸಿಟಿವ್ ಆಗಿ ಡೇನ ಕಳೆಯೋದಕ್ಕೆ ಅಥವಾ ಲೈಫ್ನೇ ತುಂಬ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ ಅಂತ. ಇನ್ನು ಮುಖ್ಯವಾಗಿ ಇವತ್ತಿನ ಸಂಗತಿ ಅಂತ ಬಂದ್ರೆ, ಕನ್ಯಾ ರಾಶಿಯವರ ಸ್ವಭಾವ ಗುಣಲಕ್ಷಣಗಳು ಯಾವುದು ಒಳಿತು ಯಾವುದು ಕೆಡಕು, ಒಟ್ಟಾರೆ ಕನ್ಯಾ ರಾಶಿಯನ್ನು ವಿವರಿಸೋದಾದ್ರೆ? ಇವರು ನೋಡಿ, ಸ್ವಚ್ಛತೆ ಮತ್ತು ಕ್ರಮಬದ್ಧವಾದ ಜೀವನ ಶೈಲಿ ಅಂತ ಹೇಳ್ತೀವಿ, ಇದನ್ನು ತುಂಬ ಇಷ್ಟಪಡ್ತಾರೆ. ಅತಿಯಾದ ಚಿಂತನೆ ಮಾಡ್ತಾರೆ, ಅದೊಂದೊಂದ್ಸರಿ ಚಿಂತೆ ಕೂಡ ಆಗಿರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಒಂಥರ ಏನು ಎಲ್ಲದರಲ್ಲೂ ಪರ್ಫೆಕ್ಷನ್ ಬೇಕು, ಒಂದು ಪರಿಪೂರ್ಣತೆ ಬೇಕು ಅನ್ನುವಂಥ ಒಂದು ಒತ್ತಡ ಅವ್ರ ಮನಸ್ಸಲ್ಲಿ ಇರುತ್ತೆ. ತುಂಬ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊತಾರೆ. ಅದರಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಸ್ವಲ್ಪ ಸಾಫ್ಟ್ ಆಗಿ ಮಾತಾಡುವಂಥವ್ರು ಆಗಿರ್ತಾರೆ, ಪ್ರಾಮಾಣಿಕವಾದಂತಹ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯಲ್ಲಿ ಹುಟ್ಟಿದವರು ಅಂತ ಹೇಳ್ಬೋದು. ಇನ್ನು ಪರಿಶ್ರಮ, ಹೆಚ್ಚು ಎಫರ್ಟ್ನ ಹಾಕಿ ಜೀವನದಲ್ಲಿ ಒಳ್ಳೆಯ ಸಕ್ಸಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಜನ ಇವರು ಅಂತ ಹೇಳ್ಬಹುದು. ಪರ್ಫೆಕ್ಷನ್ಗೋಸ್ಕರ ಕನ್ಯಾ ರಾಶಿಯವರದು ತಾವು ಹೇಳ್ತಾ ಇದ್ರಿ, ಕ್ಲೀನ್ನೆಸ್ ಕೂಡ ಬೇಕು, ಪರಿಪೂರ್ಣತೆಯನ್ನ ಹುಡುಕ್ತಾರೆ ಅಂತ ಹೇಳಿ. ಜನರಲ್ ಆಗಿ ಒಂದು ಪ್ರಶ್ನೆ, ಈ ಎಲ್ಲಾ ರಾಶಿಗಳಲ್ಲೂ ಕೂಡ 12 ರಾಶಿಗಳಲ್ಲಿ ನಾವು ಕನ್ಯಾ ರಾಶಿಯವರ ಸಂಖ್ಯೆ ಕಡಿಮೆನಾ ಅಥವಾ ಯಾರಾದರೂ ಪ್ರಿಡಿಕ್ಷನ್ಗೆ ಅಂತ ಬಂದಾಗ ಬೇಗ ಕೆಲವು ರಾಶಿಗಳ ಹೆಸರಿಗೆ ಬಂದ್ಬಿಡುತ್ತೆ, ಅದೇ ಕನ್ಯಾ ರಾಶಿಯವರ ಒಂದು ಸಂಖ್ಯೆನೇ ಕಡಿಮೆನಾ ವರ್ಗ ಅಂತ? ಇಲ್ಲ, ಹಂಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, 2.5 ದಿನ ಚಂದ್ರ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಆ 2.5 ದಿನ ಹುಟ್ಟಿದಂಥವ್ರು ಎಲ್ಲರದು ಅದೇ ರಾಶಿ ಇರುತ್ತೆ. ಸೊ 2.5 ದಿನ ಮೇಷದಲ್ಲಿದ್ದಂತಹ ಚಂದ್ರ 2.5 ದಿನ ಕನ್ಯಾದಲ್ಲೂ ಇರಲೇಬೇಕು. ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ಮಕ್ಕಳ ಜನನ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಇರಬಹುದು, ಬಿಟ್ರೆ ಜನರಲ್ ಆಗಿ ಕನ್ಯಾ ರಾಶಿಯವರು ಕಡಿಮೆ ಇರ್ತಾರೆ ಅಂತ ಅನ್ನುವಂಥದ್ದು ರಾಂಗ್ ಪರ್ಸೆಪ್ಷನ್ ಅಂತ ಆಗುತ್ತೆ. ಎಲ್ಲಾ ರಾಶಿಯವರು ಸಮಾನವಾಗಿರ್ತಾರೆ ಅಂತ. ಓಕೆ. ಇನ್ನು ಕನ್ಯಾ ರಾಶಿಯವರಿಗೆ ಯಾವ ಬಣ್ಣ ಹೆಚ್ಚು ಸೂಟಬಲ್ ಆಗಿದೆ? ನೋಡಿ, ಇವ್ರಿಗೆ ಹಸಿರು ಬಣ್ಣ ಮತ್ತೆ ಲೈಟ್ ಗ್ರೀನ್, ಅಂದ್ರೆ ಈ ಪಿಸ್ತಾ ಕಲರ್ ಅಂತ ಹೇಳ್ತೀವಲ್ಲ, ಪಿಸ್ತಾ ಕಲರ್, ಅದ್ರ ಜೊತೆಗೆ ವೈಟ್, ಇದು ವೈಟ್ ಸೆಕೆಂಡ್ ಆಪ್ಷನ್, ಗ್ರೀನ್, ಲೈಟ್ ಗ್ರೀನ್ ಅಂಡ್ ವೈಟ್, ಈ 3 ಬಣ್ಣಗಳು ತುಂಬಾ ಪಾಸಿಟಿವ್ ಆಗಿರ್ತವೆ. ಇನ್ನು ಅದೃಷ್ಟದ ದಿನಗಳನ್ನ ಹೇಳೋದಾದ್ರೆ ಇವರಿಗೆ ಬುಧವಾರ ಮತ್ತೆ ಶುಕ್ರವಾರ ಅದೃಷ್ಟದ ದಿನಗಳು ಅಂತ ಹೇಳ್ಬಹುದು. ಓಕೆ. ಮತ್ತು ಕನ್ಯಾ ರಾಶಿಯವರಿಗೆ ಯಾರು ಅಧಿಪತಿ ಆಗಿರ್ತಾರೆ ಮತ್ತು ಯಾವ ದೇವರ ಪೂಜೆಯನ್ನು ಅವರು ಮಾಡಬೇಕಾಗತ್ತೆ? ನೋಡಿ, ಈ ಕನ್ಯಾ ರಾಶಿಗೆ ಅಧಿಪತಿ ಬುಧನಿಗೆ ನಾವು ವಿಷ್ಣುವನ್ನೇ ಹೇಳ್ತೀವಿ. ಸೊ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವರು ಕನ್ಯಾ ರಾಶಿಯವರು ನನಗೆ ಗೊತ್ತಿದ್ದ ಹಾಗೆ ವಿಷ್ಣು ಸಹಸ್ರನಾಮವನ್ನು ಹೇಳೋದು, ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ಕಥೆಗಳನ್ನು ಹೇಳೋದು ಇದು ನಮಗೆ ತುಂಬ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ಸ್ನ ತಂದುಕೊಡುತ್ತೆ. ಈ ಕನ್ಯಾ ರಾಶಿಯವರಿಗೆ ನಾನು ಇನ್ನೊಂದು ಅಂತ ಅಂದರೆ ಭಗವದ್ಗೀತೆ ಪಾರಾಯಣವನ್ನು ಕೂಡ ಮಾಡಬಹುದು, ಅಥವಾ ಭಗವದ್ಗೀತೆಯನ್ನು ಕೇಳೋದು, ಇದು ಕೂಡ ಒಂದು ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳಬಹುದು. ಇನ್ನು ಅನುಕೂಲಕರ ಸಂಖ್ಯೆ ನೋಡ್ತಾ ಇದ್ವಿ ನಾವು, 5 ಮತ್ತು 6ನೇ ಸಂಖ್ಯೆ ಟೋಟಲ್ ಮಾಡಿದಾಗ 5 ಮತ್ತು 6 ಬಂದಾಗ 14 ಕೂಡ 5 ಬರುತ್ತಲ್ಲ, ಆ ಥರ 5 ಮತ್ತು 6ನೇ ಸಂಖ್ಯೆಗಳನ್ನು ನಾವು ಪಾಸಿಟಿವ್ ಆದಂತಹ ಸಂಖ್ಯೆಗಳು. ಇದರಿಂದ ಅವ್ರಿಗೆ ಸಾಕಷ್ಟು ಉಪಯೋಗಗಳಾಗ್ತವೆ. ಅವತ್ತಿನ ದಿನ ಇವರು ಎಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದನ್ನೇ ಹೇಳ್ಬೋದು. ಓಕೆ. ಇನ್ನು ಕ್ರಿಸ್ಟಲ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ, ಯಾವ ರಾಶಿಗೆ ಯಾವ ಕ್ರಿಸ್ಟಲ್ ಹೆಚ್ಚು ಉಪಯುಕ್ತಕಾರಿ ಅನ್ನುವಂಥದ್ದು. ಕನ್ಯಾ ರಾಶಿಯವರು
ಯಾವ ಕ್ರಿಸ್ಟಲ್ ಕನ್ಯಾ ರಾಶಿಯವರಿಗೆ ನಾನು ಹೇಳುವಂಥದ್ದು ಇದು 2 ಕ್ರಿಸ್ಟಲ್ಗಳನ್ನು ನಾನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ. ಒಂದು ಗ್ರೀನ್ ಅವೆಂಚೂರಿಯನ್, ಇನ್ನೊಂದು ಅಮೆಥಿಸ್ಟ್. ಇದೆರಡು ಒಳ್ಳೆ ರಿಸಲ್ಟ್ಸ್ನ ತಂದುಕೊಡುತ್ತೆ. ಅದೃಷ್ಟ ತಂದುಕೊಡುವಂಥದ್ದು ಗ್ರೀನ್ ಅವೆಂಚೂರಿಯನ್, ಮತ್ತು ಫೈನಾನ್ಷಿಯಲ್ ಅಬಂಡೆನ್ಸ್ ತಂದುಕೊಡುವಂಥದ್ದು ನಮಗೆ ಗ್ರೀನ್ ಅವೆಂಚೂರಿಯನ್. ಅದ್ರ ಜೊತೆಗೆ ಮನಸ್ಸಿಗೆ ಒಂದು ಶಾಂತಿ ಬೇಕು, ಕಾನ್ಸಂಟ್ರೇಷನ್ ಬೇಕು, ಮಾಡೋ ಕೆಲಸದಲ್ಲಿ ಉತ್ತಮ ಪ್ರಗತಿ ಬೇಕು, ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ಳುವಂಥ ಕೆಪಾಸಿಟಿ ಬರಬೇಕು ಅಂದರೆ ಇವರು ಅಮೆಥಿಸ್ಟ್ನ ಹಾಕಬೇಕಾಗತ್ತೆ. ಅಮೆಥಿಸ್ಟ್ನಿಂದ ಮಾಡಿದಂತಹ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಅಥವಾ ಮಾಲೆಗಳನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವಾಗಲೂ ಅಷ್ಟೇ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಧಾರಣೆ ಮಾಡುವಾಗ ಅವು ಒಳ್ಳೆ ಕ್ವಾಲಿಟಿಯ ಬೀಡ್ಸ್ ಆಗಿದೆಯಾ, ಒಳ್ಳೆ ಕ್ವಾಲಿಟಿಯ ಕ್ರಿಸ್ಟಲ್ಸ್ನ ನಾವು ಧಾರಣೆ ಮಾಡಿದ್ದೀವಾ, ಅಥವಾ ಅದನ್ನೇ ಮನೆಯಲ್ಲಿ ಇಟ್ಕೊಳ್ಳೋದಾದರೆ ಕ್ರಿಸ್ಟಲ್ ರಾಕ್ ಸಿಕ್ಕತ್ತೆ, ಅದನ್ನು ಇಟ್ಕೋಬೋದು. ಅಮೆಥಿಸ್ಟ್ ಇರ್ಬೋದು ಅಥವಾ ಗ್ರೀನ್ ಅವೆಂಚೂರಿಯನ್ ಇರ್ಬೋದು, ಅದು ಕೂಡ ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. ಆದರೆ ಅದು ಒಳ್ಳೆ ಕ್ವಾಲಿಟಿದಾಗಿದೆಯಾ, ಅದಕ್ಕೆ ಎನರ್ಜೈಸ್ ಮಾಡಿದಾರಾ, ಅದನ್ನು ನಾವು ಬಳಸೋದಾದರೆ ಯಾವ ರೀತಿ ಬಳಸಬೇಕು, ಯಾವ ರೀತಿ ಅದನ್ನು ಚಾರ್ಜ್ ಮಾಡಬೇಕು, ಯಾವ ರೀತಿ ಕ್ಲೆನ್ಸ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಖಂಡಿತ ಖಂಡಿತ. ನೀವು ಟ್ಯಾರೋಟ್ ರೀಡರ್ ಜೊತೆಗೆ ಈ ಕ್ರಿಸ್ಟಲ್ ಕೋಚ್ ಕೂಡ ಆಗಿದ್ದೀರಾ. ಸಾಕಷ್ಟು ಕ್ರಿಸ್ಟಲ್ನ ಅವರ ಜಾತಕದ ಮೇಲೆ ಇರಬಹುದು ಅಥವಾ ಆ ಪ್ರಶ್ನೆಗೆ ಅನುಗುಣವಾಗಿ ನೀವು ಕ್ರಿಸ್ಟಲ್ನ ಸಜೆಸ್ಟ್ ಕೂಡ ಮಾಡ್ತೀರಾ. ಜೊತೆಗೆ ನಿಮ್ಮಲ್ಲೂ ಕೂಡ ಕ್ರಿಸ್ಟಲ್ ಲಭ್ಯವಾಗತ್ತೆ ಅನ್ನುವಂಥದ್ದು. ಸೊ ಚಾರ್ಜ್ ಮಾಡೋ ಮೆಥಡನ್ನು ನೀವು ಹೇಳ್ಕೊಡ್ತೀರಾ, ಹೇಗಿರುತ್ತೆ? ಹೌದು, ಖಂಡಿತವಾಗಿ ಅದನ್ನು ಹೇಗೆ ಎನರ್ಜೈಸ್ ಮಾಡಿ ಕೊಡ್ತೇನೆ ನಾನೇ ತರುವಂತಹ ಕ್ರಿಸ್ಟಲ್ಸ್. ನಾನು ಅದಕ್ಕೆ ಗಿಡಮೂಲಿಕೆಗಳಿರ್ತವೆ, ಗಿಡಮೂಲಿಕೆಗಳ ಒಂದು ನೀರು ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಇರ್ಬೋದು, ಅದನ್ನಲ್ಲಿ ಕ್ಲೆನ್ಸ್ ಮಾಡಿ ಅದನ್ನು ನಾವು ಕೊಡುವಂಥದ್ದು. ಅದನ್ನು ಎನರ್ಜೈಸ್ ಮಾಡಿ ಕೊಟ್ಟಾಗ ಅದರದ್ದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಅವರು ಕೂಡ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಸರಿ ಎಲ್ಲೋ ಅನ್ನೋಯಿಂಗ್ಲಿ ಯಾರೋ ತೆಗೆದು ನಮ್ಮ ಕೈಯಿಂದ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅವಾಗ ಅದನ್ನು ಒಂದ್ಸರಿ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಯಾವುದೋ ಒಂದು ಮರಣವೋ ಇನ್ನೊಂದೋ ಮತ್ತೊಂದೋ ಆಗಿರುತ್ತೆ, ನಮಗೆ ಗೊತ್ತಾಗಿರಲ್ಲ, ಅಲ್ಲಿ ಹೋಗಿರ್ತೀವಿ. ಸೊ ಅಂಥ ಸಮಯದಲ್ಲಿ ಕ್ಲೆನ್ಸ್ ಮಾಡ್ಕೋಬಹುದು. ಅಥವಾ ಯಾವುದೋ ಒಂದು ದೃಷ್ಟಿ ದೋಷ ಆಗಿದೆ, ಇದೇನೋ ನನಗೆ ಸರಿ ಬರ್ತಾ ಇಲ್ಲ ಅಂದಿದ್ದಿನ ಅದನ್ನು ಕ್ಲೆನ್ಸ್ ಮಾಡಿ ಹಾಕ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ ಕ್ಲೆನ್ಸಿಂಗ್ ಪ್ರೋಸೆಸ್ನ ನಾನು ಖಂಡಿತ ಹೇಳ್ಕೊಡ್ತೇನೆ. ಕ್ರಿಸ್ಟಲ್ ಯಾರು ನನ್ನ ಬಳಿ ತೊಗೊಂಡಿರ್ತಾರೆ ಅವ್ರಿಗೆ ನಾನು ಖಂಡಿತ ಅದನ್ನು ಸಜೆಸ್ಟ್ ಮಾಡ್ತೀನಿ, ಅದರ ಪ್ರೋಸೆಸ್ನ ಹೇಳ್ತೀನಿ. ಓಕೆ. ಇನ್ನೊಂದು ವಿಚಾರ ಕನ್ಯಾ ರಾಶಿಯವರಿಗೆ ಕೇಳಬೇಕು ಅವರ ಕುರಿತಾಗಿ ಅಂದರೆ, ಯಾವ ಒಂದು ಫೀಲ್ಡ್ ಕನ್ಯಾ ರಾಶಿಯವರಿಗೆ ಬಹಳ ಸೂಟೇಬಲ್ ಆಗಿದೆ? ಇದು ತುಂಬ ಎಲ್ಲರಿಗೂ ಕ್ವೆಶ್ಚನ್, ತುಂಬ ದೊಡ್ಡ ಕ್ವೆಶ್ಚನ್ ಇದು ಅಂತ ಹೇಳ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ ಇರೋರಿಗೆ ಮತ್ತು ಟೀಚಿಂಗ್ ಫೀಲ್ಡಲ್ಲಿರೋರಿಗೆ, ಜ್ಯೋತಿಷಿಗಳಿಗೆ ಕೂಡ ಕನ್ಯಾ ರಾಶಿ ತುಂಬ ಒಳ್ಳೆಯದು. ಇನ್ನು ಟೀಚರ್ಸ್ಗೆ ಬುಧನಿಗೆ ಸಂಬಂಧಿಸಿದಂಥದ್ದು. ಹಾಗಾಗಿ ಯಾರನ್ನಾದ್ರೂ ಟೀಚ್ ಮಾಡಬೇಕು, ಏನಾದರೂ ವಿಷಯವನ್ನು ಹೇಳ್ಕೊಡ್ಬೇಕು ಅಂದರೆ ಇವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಾರ್ಕೆಟಿಂಗು ಮತ್ತು ಮ್ಯಾನೇಜ್ಮೆಂಟ್ ಈ ಫೀಲ್ಡ್ಗಳಲ್ಲಿ ಕೂಡ ಇವರು ಹೋಗೋದಕ್ಕೆ ಅವಕಾಶ ಇರುತ್ತೆ. ವಾಸ್ಟ್ ಆದಂತಹ ಒಂದು ಅವಕಾಶಗಳು ಇವರಿಗೆ ಸಿಗತ್ತೆ ಅಂತ. ಓಕೆ ಸೂಪರ್ಬ್. ಸಾಕಷ್ಟು ವಿಚಾರಗಳನ್ನು, ವಿಶೇಷ ಸಂಗತಿಗಳನ್ನು ಕನ್ಯಾ ರಾಶಿಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಮೇಡಮ್. ಜೊತೆಗೆ ವೀಕ್ಷಕರೇ 12 ರಾಶಿಗಳ ಫಲಾನುಫಲವನ್ನು ಕೂಡ ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳು, 12 ರಾಶಿಗಳ ಫಲಾನುಫಲಗಳು, ಜೊತೆಗೆ ವಿಶೇಷ ಮಾಹಿತಿ ಅಂದರೆ ನಾವು ಕನ್ಯಾ ರಾಶಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿದುಕೊಂಡಿದ್ದೇವೆ. ಇಂಥದ್ದೇ ಒಂದು ವಿಶೇಷ ಸಂಗತಿಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.